ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಮಂಡ್ಯ ನಗರದ ರೈತ ಸಭಾಂಗಣದ ಆವರಣದಲ್ಲಿ ರೈತರ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ 53ನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಜರುಗಿತು. ಸಭೆಯ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ಯುಸಿ ಶೇಖರ್ ಅವರು ವಹಿಸಿದ್ದರು. ಆಡಳಿತ ಮಂಡಳಿ ಮತ್ತು ನೌಕರರು ಮತ್ತು MD ಅವರೆಲ್ಲ ತೀರ್ಮಾನ ತಗೊಳ್ತೀವಿ. ಮತ್ತು ಈ ಒಂದು ನಮ್ಮ RAPCMSನ ಏನು ಇದೆ ಅಭಿವೃದ್ಧಿ ಕೆಲಸದಲ್ಲಿ ಒಂದನೇದಾಗಿ ಏನಂತಾರೆ, ನಮ್ಮ ಈ ಒಂದು ನಮ್ಮದು ಆಡಳಿತ ಕಚೇರಿ ಎಲ್ಲ ಕಚೇರಿ ರಿನೋವೇಷನ್ ಆಗಿದೆ. ಅದನ್ನು ಒಂದು 20 ಲಕ್ಷ ವೆಚ್ಚದಲ್ಲಿ ಚುಕ್ಕಿ ಏನೋ ತುಂಬ ಸಮಸ್ಯೆಯಾಗಿ ಗೋಡೆಗೆಲ್ಲ ನಿಲ್ಲಿಸಿದ್ದು ಅದನ್ನು ಚುಕ್ಕಿ ಹಾಕಿಸಿ ಮತ್ತು ಎಲೆಕ್ಟ್ರಿಕಲ್ ಕೆಲಸ ಎಲ್ಲ ಮಾಡಿಸಿ ಮತ್ತು ಬಣ್ಣ ಹೊಡಿಸಿದ್ದೀವಿ. ಅದು ತುಂಬ ಈಗ ತುಂಬ ಸುಂದರವಾಗಿ ಕಾಣ್ತಾರೆ ಆಡಳಿತ ಕಚೇರಿ. ಮತ್ತು ಅದೇ ಥರ ಏನು ನಮ್ಮ ರೈತ ಸಭಾಂಗಣ ರಿನೋವೇಷನ್ ನವೀಕರಣ ಕಾಮಗಾರಿ ಇದೆ, ಅದನ್ನು ಕೇಂದ್ರ ಉಕ್ಕು ಮತ್ತು ಕೈಗಾರಿಕಾ ಸಚಿವರು ಕೂಡ ಅನುದಾನ ಕೊಡ್ತೀವಿ ಅಂತ ಹೇಳಿದರೆ, ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಎಲ್ಲ ಅನುದಾನ ಕೊಡ್ತೀವಿ. ಅವರು ಅನುದಾನ ಬಳಸ್ಕೊಂಡು ಕೆಲಸ ಮಾಡೋ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಳ್ತೀವಿ. ಮುಂದಿನ ದಿನಗಳಲ್ಲಿ ಅದೇನಾದ್ರು ಸಣ್ಣ ಪುಟ್ಟ ವ್ಯತ್ಯಾಸವಾಗಿ ಶಾರ್ಟೇಜ್ ಆಯಿತು ಅಂತಂದರೆ ನಮ್ಮ ಸಂಸ್ಥೆ ವತಿಯಿಂದ ಕೂಡ ಹಣನ ಹಾಕಲಿಕ್ಕೆ ಕೂಡ ನಾವು ಬದ್ಧರಾಗಿದ್ದೀವಿ ಅಂತ ಹೇಳ್ತೀವಿ. ಮತ್ತು ಅದೇ ಥರ ಒಂದು ಏನು ಕೇಂದ್ರ ಸರ್ಕಾರದ ಒಂದು ಅನುದಾನ ತಗೊಂಡು ಒಂದು ಪ್ರಾಜೆಕ್ಟ್ ಇದೆ, ಅದು ಏನು ರೈತರನ್ನ ಉತ್ಪಾದಕ ಕಂಪನಿ ಮಾಡಿಕೊಂಡು ಅದನ್ನು ಮಾಡಬೇಕು ಅಂತ, ರೈತರ ಆದಾಯನ ದ್ವಿಗುಣ ಮಾಡಬೇಕು, ಅವರ ಉತ್ಪನ್ನನ ಮೌಲ್ಯವರ್ಧನೆ ಮಾಡಿ ಅವರ ಆದಾಯನ ಹೆಚ್ಚಿಸಿಕೊಂಡು ಅವರು ಮಾಡುವಂಥದ್ದನ್ನ ಮಾಡೋ ನಿಟ್ಟಿನಲ್ಲಿ 20 ಕೋಟಿ ವೆಚ್ಚದಲ್ಲಿ ಅದೊಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಈ ದಿನ ಏನು ನಮ್ಮದು ವಾರ್ಷಿಕ ಮಹಾಸಭೆ ಇತ್ತು, ತುಂಬ ಯಶಸ್ವಿಯಾಗಿ ನಡೆದಿದೆ. ನೀವೆಲ್ಲ ಕೂಡ ಇಲ್ಲಿ ಬಂದು ಅದನ್ನು ಕಲಿತಿದ್ದೀರ. ನೀವೆಲ್ಲ ಈ ಬಂದಿದ್ದಂಥ ಷೇರುದಾರರು ಮತ್ತು ಎಲ್ಲ ನೌಕರರು ಮತ್ತು ನಮ್ಮ ಆಡಳಿತ ಮಂಡಳಿ ಮತ್ತು ಮಾಧ್ಯಮ ಮಿತ್ರರಿಗೆ ತುಂಬ ಧನ್ಯವಾದ ಹೇಳಲಿಕ್ಕೆ ನಾನು ಕೂಡ ಇಷ್ಟಪಡ್ತೀನಿ. ಥ್ಯಾಂಕ್ ಯು.